ಬಲ್ವಯ್ಯ ಈ ದಾರಿ ಒಳ್ಳೆ ಓ ನಾರಿ ಓ ನಾರಿ ಹೆಣ್ಮಕ್ಕಳನ್ನು ಮಾತಾಡಿಸುವುದು ಈಗ ದೂರ ವಚನದ ನಮ್ಮ ಒಂದು ಮಾತು ಕೇಳಿದಾಗಿ ಬಂದು ನಮ್ಮ ಹತ್ರ ಬಂದು ನಿಲ್ಬೇಕು, ಹಾಗೆ ಮಾತಾಡಿಸ್ಬೇಕು. ನಾ ಸಾಲ ಕೊಟ್ಟರಲ್ಲಿ ಮಾತಾಡಿದಾಗ ಮಾತಾಡ್ತೀನಿ, ಹಾಗಲ್ಲ. ಓದಾರಿ ಬಲುವಯ್ಯಾರಿ ನಿನಗೆ ಅದನ್ನೇ ಯಾವುದು ಪ್ರಾಣಿ ಕೂದಾಗಾಯ್ತು, ಒಂದು ಆಯ್ತು ಪ್ರಾಣಿ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ. ಈಗ ಈ ಮಾತಾಡಿದ್ದಾನೆ. ಹೌದೌದು, ನನಗೆ ಹೌದು. ನಿನ್ನ ಕುರಿತಾಗಿ ಕೇಳುವಂತ ಕುತೂಹಲ. ಓ ನಾರಿ, ನೀನು ಒಬ್ಬಂಟಿಗಳಾಗಿದ್ದಿ. ಈ ಕಾಡಿನ ಪ್ರದೇಶದಲ್ಲಿ ಒಬ್ಬಂಟಿಗಳಾಗಿ ತಿರುಗುವವರೇ ನೀನ್ಯಾರು? ನಿನಗೆ ತಂದೆ ತಾಯಿಗಳಿದ್ದಾರೆ ಹೇಗೆ? ನಿನ್ನ ಪೂರ್ವ ವಿವರ, ನಿನ್ನ ಶುಭ ನಾಮಧೇಯ ಎಲ್ಲವನ್ನ ಹೇಳ್ತೀಯ?
ಆಶ್ಚರ್ಯ ಆಗ್ತದೆ ಗೊತ್ತಿರುವಾಗಿ. ಹಾ, ಇದು ನಿರ್ಜನವಾದ ಪ್ರದೇಶ. ಹಾ, ನೀವು ನಿಮ್ಮಂತವ್ರನ್ನು ಕಾಣುವುದು ಅಪರೂಪ. ಅದಕ್ಕಿಂತಲೂ ನನ್ನಂತವರು ಬರುವುದು ಬಹಳ ಅಪರೂಪ ಹೌದಾ? ಒಬ್ಬಕ್ಕೆ ನೋಡ್ಲಿಕ್ಕೆ ಅಲ್ವಾ? ಹಾಗಾಗಿ ಹಾ, ನಾನು ಮುಂಚೆ ಹಿಡಿದು ಪ್ರಾರಂಭಿಸಿದ್ದೀನಿ. ಹಾ, ಎಂತ ಹೇಳ್ಕೊಳ್ಳಿಕ್ಕೆ ಎಂತ ಇಲ್ವಾ? ಕೆಲವೊಮ್ಮೆ ಹಾಗೆ ಹೇಳುವುದಕ್ಕೆ ಹಿಂದೆ ಹೋದ್ರೆ ಬಹಳ ಕಷ್ಟ ಆಗ್ತದೆ, ಹಾ, ಹೇಳುವುದು ಬಹಳಷ್ಟಿದ್ರು ಬಹಳ ಕಷ್ಟ ಆಗ್ತದೆ. ನೀನು ಎಷ್ಟಿದ್ದವು? ನನಗೆ ಪ್ರಾರಂಭ ಎಲ್ಲಿಂದ ಮಾಡಬೇಕು ಅಂತ ಗೊತ್ತಾಗುದಿಲ್ಲ. ಒಂದು ದುಡ್ಡು. ಅನುಮಾನವೇ ಇಲ್ಲ. ಹಾ, ಹಾ, ಹಾ. ಹೇಳಿದ ಪ್ರಾರಂಭ ಹಾ. ನಾನು ಬ್ರಹ್ಮನ ಮಗ. ನೀನು ಅಂತ ಹೇಳಿದ್ರೆ ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬ ಜೀವಿಯನ್ನ ಸೃಜಿಸಿದವ ಯಾರು ಅಂತ ಕೇಳಿದ್ರೆ ಅವನೇ. ಹಾ. ನಾವೆಲ್ಲ ಬ್ರಹ್ಮ ಮಕ್ಕಳೇ. ಹಾಗಲ್ಲ, ನಾ ಬ್ರಹ್ಮಕುಮಾರಿ. ನೀನು ಬ್ರಹ್ಮಕುಮಾರಿ. ಬ್ರಹ್ಮಕುಮಾರಿ ಅಂದ್ರೆ ಬೆಳಿಗ್ಗೆ ಸಣ್ಣ ಹೇಳ್ತೀನಿ ಅಂತ ಬಹಳ ಅನುಮಾನ ಇರ್ತದೆ. ಹೆಸರು ಮಾತ್ರ ಹಾಗೆ ಆಗಲ್ಲ. ಹಾಗಲ್ಲ, ನಾನು ಬ್ರಹ್ಮನಿಗೆ ನೇರ ಮಗಳು. ಅಂದ್ರೆ ಅಂದ್ರೆ ಹಾ. ಶಾರದ ಹಣ ಸುತ್ತುವಂತ ಅಲ್ಲ, ನನಗೆ ಗೊತ್ತಾಗ್ಲಿಲ್ಲ. ಎಲ್ಲೂ ಯಾವ ಪುಸ್ತಕದಲ್ಲೂ ಇಲ್ಲ. ಸರಸ್ವತಿ ಹಬ್ಬದಲ್ಲಿ ಎಲ್ಲೂ ಕೇಳಿಲ್ಲ. ಬ್ರಹ್ಮನಿಗೆ ನೇರ ಮಗಳು ಅಂತ ಹೇಳಿದ್ರೆ ಹಾ. ಬ್ರಹ್ಮ ಮಾನಸ ಪುತ್ರಿ ನಾನು. ಓ ಹಾಗೆ. ಹೌದು. ಹಾ, ಬ್ರಹ್ಮ ವಿಶೇಷವಾದಂತಹ ಪುಸ್ತಕದಲ್ಲಿ ಹೋಗ್ತಾರೆ. ಹಾ, ಒಂದು ಸೃಷ್ಟಿಯನ್ನು ಮಾಡ್ಬಿಟ್ಟ. ಹೌದು ಸೃಷ್ಟಿಸಿದಂತ ಅವನಿಗೆ ಹಾ. ಕಂಗಾಲಾಗಿ ಹೋದ. ಹೌದು. ಇಂಥದ್ದೊಂದು ಇಂಥದ್ದೊಂದು ಸೃಷ್ಟಿ ಮಾಡಿದ. ಸುಲಭದಲ್ಲ. ಹಾ. ಅದೊಂದಾಯ್ತು ಅಂತ ಇಂಥದ್ದು ನನ್ನಿಂದ ಸೃಷ್ಟಿ ಆಯ್ತೆ. ಸ್ವಲ್ಪ ನೀವು ಮೀರಿತ್ತು. ಹಾ. ಹಾ, ನನ್ನಿಂದಲೇ ಆಯ್ತೆ. ಹಾ, ಅವನಿಗೂ ಆಶ್ಚರ್ಯ, ಕೈ ತಪ್ಪಾಗೋದು. ಹೌದು. ಹಾ. ನಾನು ಅದರಲ್ಲಿ ಕೇಳಿದೆ ನಾನು. ಹಾ, ನನಗೆ ಹೆಸರೇನು, ನನ್ನ ಕಾರ್ಯ ಏನು, ಹಾ. ಏನು ಅಂತ. ಹಾ. ಆವಾಗ ಹೇಳಿದ್ದು ಹಾ. ನಿನಗೆ ಹೆಸರು? ನನಗೆ ಹೆಸರು ಹಾ. ತ್ರಿಲೋಕ ಸುಂದರಿ. ನಾನು ಹಾ? ತ್ರಿಲೋಕ ಸುಂದರಿ. ಶಬ್ಬಾಸ್. ಎಂತದು? ನಾವನ್ನ ಕೇಳಿದ್ದೆ. ಏನಂತ? ಪ್ರಪಂಚದಲ್ಲಿ ಎಂತೆಂಥ ಸುಂದರಿಯನ್ನು ನೋಡಿದ್ದೇವೆ. ಎಂತದು? ರಾಜ್ಯ ಸುಂದರಿ ನೋಡಿದ್ದೇವೆ, ರಾಮ ಸುಂದರಿ ನೋಡಿದ್ದೇವೆ, ಹಾ. ಇನ್ನೇನು ರಾಷ್ಟ್ರ ಸುಂದರಿ ನೋಡಿದ್ದೇವೆ, ವಿಶ್ವ ಸುಂದರಿಯನ್ನು ನೋಡಿದ್ದೇವೆ. ಈ ವಿಶ್ವ ಸುಂದರಿ ಹೇಗೆ? ಹೇಗಿರ್ತಾರೆ ಗೊತ್ತುಂಟ? ಅಯ್ಯೋ, ತಮ್ಮಲ್ಲಿರುವಂತ ಕರವಸ್ತ್ರವನ್ನೇ ಸಿಂಪಿಗಿನ ಕೈಗೆ ಕೊಟ್ಟು ಮಾನ ಮುಚ್ಚಿಕೊಳ್ಳುವಷ್ಟು ಬಟ್ಟೆ ಇಟ್ಕೊಂಡು ತುಂಬಿದಂತಹ ಸಭೆಯಲ್ಲಿ ದೊಡ್ಡದಾದಂತಹ ವೇದಿಕೆಯನ್ನು ಏರಿ ಕೆಟ್ಟಿನ ನಡಿಗೆಯನ್ನು ನಡೆದು ಅದರಿಂದ ಎಲ್ಲರಿಂದ ಚಪ್ಪಾಳೆ ತಕೊಂಡು ಮುತ್ತಿನ ಕಿರೀಟ ತಲೆ ಮೇಲೆ ಹೊತ್ಕೊಂಡವರೇ ವಿಶ್ವ ಸುಂದರಿ. ಓ, ಹಾಗೆ ವಿಶ್ವ ಸುಂದರಿ. ನಾ ಹಾಗಲ್ಲ. ಅವ್ರ ಬಟ್ಟೆ ಅಷ್ಟು ಕಡಿಮೆ, ನೀನು ತ್ರಿಲೋಕ ಸುಂದರಿ, ನಿನಗೆ ಬಟ್ಟೆಯೇ ಬರ್ತಿತ್ತು. ನಾ ಬಟ್ಟೆ ಹೆಚ್ಚಾಯ್ತು. ಹೌದೌದು. ಕಾರಣ ಉಂಟು, ನಾ ತ್ರಿಲೋಕ ಸುಂದರಿ ಅಲ್ವಾ? ಅದು ಸ್ಪರ್ಧೆಯನ್ನೇ ಸ್ಪರ್ಧಿಸಿ ನಾನು ಪಾಠವಲ್ಲ ಹೆಸರು. ನಿನಗೆ ಸ್ಪರ್ಧೆಯೂ ಇಲ್ಲ ಬಿಡು. ಹಾಗಾಗಿ ಹಾ. ತ್ರಿಲೋಕ ಸುಂದರಿ ಅಂತ ಹೆಸರಿಟ್ಟು ಹಾ. ನಿರ್ದಿಷ್ಟವಾದಂತಹ ಕಾರ್ಯವನ್ನು ಸೂಚಿಸಿ ನನ್ನನ್ನು ನಾನು ಸೃಷ್ಟಿಸಿದ್ದಲ್ಲ. ಹಾ. ನೀನು ಸ್ವೇಚ್ಛೆಯಿಂದ ಲೋಕ ಸಂಚಾರ ಮಾಡ್ತಾ ಇದ್ದ ಅಂತ ಕಳಿಸ್ಬಿಟ್ಬಿಟ್ಟ. ಮಂಜಾತಿ ಸುಳಿದು ಬಿಟ್ಟುಬಿಟ್ಟಿದ್ದೇನೆ. ಅದು ಬಸವ. ಹಾಗಲ್ಲ, ನನ್ನನ್ನು ಸ್ವೇಚ್ಛೆಯಿಂದ ಸ್ವೇಚ್ಛೆ. ತಿರುಗಾಡಿಕೊಂಡಿರು. ಹಾ. ಅಂದ್ರೆ ಬೇಕಾದವಾಗ ಅವನಿಗೆ ಉದ್ಯೋಗ ಯಾವಾಗ ಕೊಡಬೇಕು ಅಂತ ಬಹುಶಃ ಅವಾಗ ಕಳಿಸಿಕೊಡ್ಬೋದು. ಹಾ. ನನ್ನನ್ನು ಕಳಿಸಿಕೊಟ್ಟ. ಹಾಗೆ ತಿರುಗಾಡ್ಕೊಂಡು ತಿರುಗಾಡ್ತಾನೆ ಈ ಕಡೆ ಬಂದವಳು. ಹಾ. ನನಗೆ ಆಶ್ಚರ್ಯ ಅದಲ್ಲ. ಏನು? ನನ್ನನ್ನು ನೋಡಿದ, ನಿನ್ನನ್ನು ನೋಡಿ ನನಗೆ ಆಶ್ಚರ್ಯ ಆಯ್ತು. ಯಾಕೆ? ಈ ಪ್ರದೇಶ ಇರುವವನು ಹಾಗಿಲ್ಲ ನೀನು. ನಿನ್ನ ಹುಡುಗ ಮಾತುಗಳು ಪ್ರತಿಯೊಂದು ವಿಶಿಷ್ಟವಾಗಿದೆ. ಹಾಗಿದ್ರೆ ನೀನು ಯಾರು? ಇಲ್ಲಿ ಯಾಕೆ ಬಂದೆ? ಅದ್ರ ಜೊತೆಗೆ ನನಗೆ ಕಟ್ಕೊಂಡು ಒಂದು ರೀತಿ ಬೆಳಕಿನ ಮಾಡಿದಾಗ ಒಂದು ರೀತಿ ಹುಡುಕಿದಾಗ ಬೆಳಕಿನ ಮಾಡ್ತೇನೆ. ಹೇಳ್ಬೋದ ನೀನು ಯಾರು ಅಂತ? ನೋಡಿದಾಗ ನನಗನಿಸದ್ದು ಏನು ಗೊತ್ತಾ? ಸೋದೆನು ನಿನು ನಿನಯಾಗಿ ಜಗದ ಮಗಿನ ನಿನಗಾಗಿ ಚದುರೆ ನಾ ಸೋದೆನು ಸೋದೆನು
ಅಂತಃಪುರವನ್ನು ಆಳುವಂತ ಅಲ್ಲಿ ಅಧಿಕಾರಿ ನಾನು ಶ್ವೇತಕುಮಾರ ಎನ್ನುವ ಹಾಗೆ. ಹೌದು, ನಾನು ವನವಿಹಾರ ಜಲಕೇಳಿಗೆಂದು ಹೊರಟು ಬಂದ ಹಾಗೆ ಬರಬರುತ್ತಾ ದೂರದಲ್ಲಿ ನಿನ್ನನ್ನು ಕಂಡೆ. ನಿನ್ನ ಕುರಿತಾಗಿ ಕೇಳುವಂತ ಕುತೂಹಲ ಹೆಚ್ಚಾಗಿ ಹತ್ತಿರಕ್ಕೆ